ವೀಕ್ಷಕರೇ, ನಮ್ಮಲ್ಲಿ ಎಷ್ಟೋ ಜನ ತುಂಬ ಕಷ್ಟಪಟ್ಟು ದುಡಿತಾ ಇರ್ತೀರ. ಇವತ್ತೇನೋ ಒಂದು ಹಣ ಬರ್ತಾ ಇದೆ ಮನೆಗೆ ಅಂತ ಅಂದರೆ ನಾಳೆ ಒಂದು ಖರ್ಚು ಸಿದ್ಧವಾಗಿರತ್ತೆ. ನಾವೆಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ಲಲ್ಲ. ಸಾಲ ಸಾಲ ಬರೀ ಸಾಲಗಳೇ ಆಗ್ತಾ ಇರತ್ತೆ. ಆದರೆ ಇದಕ್ಕೆಲ್ಲ ಕಾರಣ ಏನು ಅಂತಲೇ ಗೊತ್ತಾಗ್ತಾ ಇರಲ್ಲ. ಇವತ್ತೇನೋ ಒಂದು ಹಣ ಬಂತು ಅಂತ ಅಂದರೆ ನಾಳೆ ಯಾವುದೋ ಒಂದು ಖರ್ಚು ಸಿದ್ಧವಾಗಿರತ್ತೆ. ಮನೇಲಿ ಯಾರಿಗೋ ಅಪ್ಪ ಅಮ್ಮಂಗೆ ಹುಷಾರಿಲ್ಲದೆ ಇರುವಂಥದ್ದು, ಇಲ್ಲ ಮಕ್ಳಿಗೆ ಹುಷಾರಿಲ್ಲದೆ ಇರುವಂಥದ್ದು, ಇಲ್ಲ ಮನೇಲಿ ಯಾವುದೋ ಒಂದು ವಸ್ತು ಹಾಳಾಗುವಂಥದ್ದು. ಅವಾಗ ಏನು ಮಾಡಬೇಕಾಗತ್ತೆ, ನಾವು ಅದನ್ನು ತಗೊಳ್ಳೇಬೇಕಾಗತ್ತೆ. ನಾವು ಈ ತಿಂಗಳಿಂದ ಉಳಿಸೋಣ ಅಂತ ಅನ್ಕೊತಾ ಇರ್ತೀವಿ, ಆದರೆ ಯಾವುದೋ ಒಂದು ಖರ್ಚು ನಮಗೆ ಸಿದ್ಧವಾಗಿರತ್ತೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಲೇ ನಮಗೆ ಗೊತ್ತಾಗ್ತಾ ಇರಲ್ಲ. ನಾವು ಅನ್ಕೊತೀವಿ ನಮ್ಮ ಹಣೆ ಬರನೇ ಸರಿ ಇರಲ್ಲ, ಅದಕ್ಕೆ ಈ ಥರ ಸಾಲ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ ಅಂತ ಅನ್ಕೊತಿರ್ತೀವಿ. ಆದರೆ ಅದೆಲ್ಲ ಇದಕ್ಕೆ ಕಾರಣನೇ ಆಗಿರಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂತ ಅಂದರೆ ಜನರ ದೃಷ್ಟಿ. ಇದೇ ಮುಖ್ಯವಾಗಿ ಕಾರಣ ಆಗಿರುತ್ತೆ. ಇವಾಗ ಸಣ್ಣ ಉದಾಹರಣೆ ಅಂತ ಅಂದರೆ, ನಿಮಗೆ 1,00,000 ಸಾಲ ಇರುತ್ತೆ ಅಂತ ಅಂದ್ಕೊಳ್ಳೋಣ. ನೀವು ಪ್ರತಿ ತಿಂಗಳು 20,000 ಸಂಬಳ ಬರ್ತಾ ಇರತ್ತೆ. ನೀವು ಅವಾಗ ಅನ್ಕೊತಿರ್ತೀರ, ನನಗೆ ಪ್ರತಿ ತಿಂಗಳು 20,000 ಸಂಬಳ ಬರ್ತಾ ಇದೆ, 5 ತಿಂಗಳಲ್ಲೇ ಈ ಸಾಲನೆಲ್ಲ ಕೊಟ್ಟು ನಂದು ಸಾಲ ತೀರಿಸ್ಬಿಡೋಣ ಅಂತ ಅನ್ಕೊತಾ ಇರ್ತೀರ. ಆದರೆ ನಿಮ್ಗೆ 5 ತಿಂಗಳಲ್ಲಿ ಆ ಸಾಲನೇ ತೀರ್ಸೋಕ್ಕಾಗಲ್ಲ. ಪ್ರತಿ ತಿಂಗಳು ಸಂಬಳ ಬರುತ್ತೆ, ನಿಮ್ಗೇನೋ ಒಂದು ಖರ್ಚು ನಿಮಗೆ ಸಿದ್ಧ ಆಗಿರತ್ತೆ. ಇನ್ನೊಂದು ತಿಂಗಳು ಸಂಬಳ ಬರುತ್ತೆ, ಅದಕ್ಕೂ ಒಂದು ಖರ್ಚು ರೆಡಿ ಆಗಿರುತ್ತೆ. ಇಲ್ಲ ಮನೆಗೆ ಏನೋ ದುಡ್ಡು ಕಳಿಸ್ಬೇಕಾಗತ್ತೆ, ಇಲ್ಲ ಏನೋ ಒಂದು ಖರ್ಚು ನಿಮಗೆ ಬಂದಿರುತ್ತೆ. ಹೀಗೆ 1 ವರ್ಷ ಆದರೂ ಆ ಸಾಲನ ತೀರ್ಸೋಕ್ಕಾಗಲ್ಲ. ಬೇಕಾದ್ರೆ ಇದು ಎಷ್ಟೋ ಜನರ ಜೀವನದಲ್ಲಿ ಆಗಿರತ್ತೆ ನೋಡಿ. ನನಗೆ ಮುಂದಿನ ತಿಂಗಳು ಸಂಬಳ ಬರ್ತಾಯಿದೆ, ಅದನ್ನು ಕೊಟ್ಟು ಸಾಲ ತೀರಿಸ್ಬಿಡೋಣ ಅಂತ ಅನ್ಕೊತಿರ್ತೀರ. ಆದರೆ ಇದು ಖಂಡಿತವಾಗ್ಲೂ ಆಗೋದೇ ಇಲ್ಲ. ಇಂಥ ಸಮಯದಲ್ಲಿ ನಮಗೆ ತಲೆನೇ ಕೆಟ್ಟು ಹೋಗ್ಬಿಡತ್ತೆ. ಯಾಕೆ ನನ್ನ ಜೀವನದ ಮೇಲೆ ಒಂದಾದ್ಮೇಲೆ ಒಂದು ಸಾಲ ಖರ್ಚು, ಸಾಕಪ್ಪ ಈ ಜೀವನ ಅನಿಸ್ಬಿಡತ್ತೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಅಂದರೆ ದೃಷ್ಟಿಯಿಂದ ಆಗ್ತಾ ಇರುತ್ತೆ, ಮನುಷ್ಯರ ದೃಷ್ಟಿಯಿಂದ ಆಗ್ತಾ ಇರುತ್ತೆ. ಇವಾಗ ನಿಮ್ಗೊಂದಿಷ್ಟು ದುಡ್ಡು ಬರೋದಿದೆ, ಇಲ್ಲ ನಿಮಗೆ ಇಷ್ಟೊಂದು ಸಂಬಳ ಬರ್ತಾ ಇದೆ ಅಂದರೆ ಯಾವತ್ತೂ ಯಾರಿಗೂ ಹೇಳ್ಕೊಬಾರ್ದು ಸ್ನೇಹಿತರೆ. ಇವಾಗ ಯಾರಾದರೂ ಕೇಳ್ತಾರೆ ನಿಮ್ಗೆ ಸಂಬಳ ಎಷ್ಟು ಅಂತೇಳಿ, ಆವಾಗ ನೀವು ಹೇಳ್ಕೊಬೋದು. ಆದರೆ ಪದೇ ಪದೇ ನನಗಿಷ್ಟು ಸಂಬಳ ಬರುತ್ತೆ, ನಾನಿಷ್ಟು ದುಡಿತೀನಿ, ನಾನಿಷ್ಟು ಖುಷಿಯಾಗಿದ್ದೀನಿ ಅಂತ ಯಾವತ್ತೂ ಯಾರ ಹತ್ರನೂ ನೀವು ಹೇಳ್ಕೊಬಾರ್ದು. ಆವಾಗಲೇ ಮನುಷ್ಯ ದೃಷ್ಟಿ ಅನ್ನೋದು ನಿಮ್ಮ ಮೇಲೆ ತಾಗ್ತಾ ಬರುತ್ತೆ. ಆವಾಗಲೇ ನಿಮಗೆ ಕಮಿಟ್ಮೆಂಟ್ ಅನ್ನೋದು ಒಂದರಿಂದ ಒಂದು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ಬೇಕಾದರೆ ನೀವು ಅಬ್ಸರ್ವ್ ಮಾಡಿ. ನಾವು ಯಾವಾಗ ಯಾರ ಹತ್ರ ಹೆಮ್ಮೆಯಿಂದ ಹೇಳ್ಕೊತೀವಿ ನನಗಿಷ್ಟು ದುಡ್ಡು ಬರ್ತಿದೆ, ಇಷ್ಟು ಹಣ ಬರ್ತಾ ಇದೆ ಅಂಥೇಳಿ, ಆವಾಗಲೇ ಆ ದುಡ್ಡಿಗೆ ಏನಾದರೂ ಒಂದು ಖರ್ಚು ಬಂದೇ ಬರುತ್ತೆ. ವೀಕ್ಷಕರೇ, ನಾನು ಇವಾಗ ಹೇಳುವಂಥ ಸೇವೆ ತುಂಬ ಒಳ್ಳೆಯ ಸೇವೆ. ದಯವಿಟ್ಟು ಎಲ್ಲರೂ ಕೂಡ ಮಾಡಿ. ಯಾರೆಲ್ಲ ಈ ಸೇವೆ ಮಾಡಬೇಕು ಅಂತಂದರೆ, ಹಣಕಾಸಿನಲ್ಲಿ ಸಮಸ್ಯೆ ಇರುವಂಥವ್ರು, ಮದುವೆನೇ ಆಗ್ತಿಲ್ಲಪ್ಪ ವಯಸ್ಸಾಗ್ತಾ ಇದೆ ಅನ್ನುವಂಥವ್ರು, ಸಂಸಾರದಲ್ಲಿ ಯಾವಾಗಲೂ ಜಗಳ ಮನಸ್ತಾಪ ಆಗ್ತಾ ಇರೋರು, ಮುಖ್ಯವಾಗಿ ಮಾಡೋ ಕೆಲಸ ಎಲ್ಲ ಫೇಲ್ಯೂರ್ ಆಗ್ತಾಯಿದೆ, ಯಾರ ಕೆಟ್ಟ ದೃಷ್ಟಿನೋ ಏನೋ ಗೊತ್ತಿಲ್ಲ, ನಮ್ಮ ಮನೇಲಿ ಬರೀ ಕಷ್ಟ, ಉದ್ಧಾರನೇ ಆಗ್ತಾ ಇಲ್ಲ ಅನ್ನುವಂಥವ್ರು, ಇನ್ನು ನಮ್ಮ ಮನೆ ಮೇಲೆ ಮಾಟ ಮಂತ್ರ ಆಗಿದೆ ಅನ್ನೋರು, ಹಾಗೆ ಮುಖ್ಯವಾಗಿ ಡ್ರೈವಿಂಗ್ ಮಾಡೋರು, ಸರಿಯಾಗಿ ಬಾಡಿಗೆನೇ ಸಿಗ್ತಾ ಇಲ್ಲ, ಯಾವಾಗಲೂ ಗಾಡಿ ಹಾಳಾಗ್ತಾ ಇರೋವಂಥವ್ರು, ಈ ಒಂದು ಸೇವೆನ ಮಾಡಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಆಗೇ ಆಗುತ್ತೆ. ಬರೀ 5 ವಾರದಲ್ಲಿ ಬದಲಾವಣೆ ಕಾಣ್ತೀರಾ ನೀವು. ಹಾಗಾದರೆ ಈ ಸೇವೆನ ಹೇಗೆ ಮಾಡಬೇಕು ಅಂತ ಅಂದರೆ, ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಅಮಾವಾಸ್ಯೆ ದಿನ ಕೂಡ ಮಾಡ್ಬೋದು. ನಿಮ್ಮೂರಲ್ಲಿ ಏನು ದೇವಿ ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿ ಲಿಂಬೆಹಣ್ಣಿನ ಆರತಿನ ಬೆಳಬೇಕಾಗತ್ತೆ. ಈ ನಿಂಬೆಹಣ್ಣಿನ ಆರತಿ ಹೇಗೆ ಬೆಳಗೋದು ಅಂತ ಅಂದರೆ, ನಿಂಬೆಹಣ್ಣನ್ನು ಕೊಯ್ದುಬಿಟ್ಟು ಅದರ ರಸ ತೆಗೆದು ಬತ್ತಿ ಹಾಕಿ ತುಪ್ಪ ಹಾಕಿ ದೀಪನ ತಟ್ಟೆಯಲ್ಲಿಟ್ಟು ದೇವರಿಗೆ ನಿಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಕೇಳಿಕೊಂಡು ಆರತಿ ಬೆಳಗಬೇಕಾಗತ್ತೆ. ಮೊದಲನೇ ವಾರ 1 ನಿಂಬೆಹಣ್ಣು, 2ನೇ ವಾರ 2 ನಿಂಬೆಹಣ್ಣು, 3ನೇ ವಾರ 3 ನಿಂಬೆಹಣ್ಣು, ಹೀಗೆ 5ನೇ ವಾರ 5 ನಿಂಬೆಹಣ್ಣ ಹೋಗಿ ನೀವು ಆರತಿ ಮಾಡಿ ಬರಬೇಕಾಗತ್ತೆ. ನಿಮ್ಗೆ ಏನು ಕಷ್ಟ ಇದೆ, ಸಾಲ ಇದೆಯೋ ಇಲ್ಲ ಏನು ತೊಂದರೆ ಇದೆ ಅದನ್ನು ತಾಯಿ ಹತ್ರ ಹೇಳ್ಕೊಬಿಟ್ಟು ಈ ಒಂದು ಆರತಿನ ಮಾಡಬೇಕಾಗತ್ತೆ. ಇನ್ನೊಂದು, ಈ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಮನೆಯಲ್ಲಿ ರಾಯರನ್ನು ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡಬೇಕಾಗತ್ತೆ. ರಾಯರ ಆಶೀರ್ವಾದ ತುಂಬ ಮುಖ್ಯ ಆಗುತ್ತೆ. ರಾಯರ ಆಶೀರ್ವಾದ ಪಡೆದೇ ನೀವು ದೇವಸ್ಥಾನಕ್ಕೆ ಹೋಗಿ
ಆರತಿನ ಬೆಳಗಬೇಕಾಗತ್ತೆ. ಇನ್ನೊಂದು, ಇದನ್ನು ಯಾರಿಗೆ ಸಮಸ್ಯೆ ಇರುತ್ತೋ ಅವರೇ ಈ ಪೂಜೆನ ಮಾಡಬೇಕು, ಬೇರೆಯವ್ರು ಮಾಡಿದ್ರೆ ಆಗಲ್ಲ. ನನಗೆ ಸಮಸ್ಯೆ ಇದೆ ಅಂತಂದರೆ ನಾನೇ ಈ ಪೂಜೆನ ಮಾಡಬೇಕಾಗತ್ತೆ. ಇನ್ನು ಈ ಪೂಜೆ ಮಾಡುವ ವಾರದಲ್ಲಿ ಇವತ್ತು ಮಂಗಳವಾರ ಮಾಡ್ತಾ ಇದ್ದೀರಾ ಇಲ್ಲ ಶುಕ್ರವಾರ ಮಾಡ್ತಾ ಇದ್ದೀರಾ, ಆ ದಿನ ಮದ್ಯಪಾನ ಆಗಲಿ ಮಾಂಸಾಹಾರ ಆಗಲಿ ನೀವು ಸೇವಿಸಬಾರ್ದು. ಹಾಗೆ ಬೇರೆಯವ್ರ ಮನೆಯಲ್ಲಿ ಊಟವನ್ನು ಸೇವಿಸಬಾರ್ದು, ನಿಮ್ಮನೆ ಊಟನ ನೀವು ಸೇವಿಸಬೇಕು. ನಾನು ಕೂಡ ಈ ಒಂದು ಸೇವೆನ ಮಾಡಿದ್ದೀನಿ. ನಾನು ಏನು ಅಂದ್ಕೊಂಡು ಈ ಸೇವೆನ ಶುರು ಮಾಡಿದ್ನೋ ನನಗೆ 3ನೇ ವಾರದಲ್ಲೇ ಆ ವಿಷಯ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆನ ಹಂಚ್ಕೊಳ್ತಾ ಇದ್ದೀನಿ. ನೀವು ಕೂಡ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡೋದ್ರಿಂದ ತಾಯಿ ನಿಮಗೆ ಒಲಿತಾಳೆ. ನಿಮಗೇನು ಹಣಕಾಸಿನ ತೊಂದರೆ ಇರುತ್ತೆ, ಇಲ್ಲ ಮಾಟ ಮಂತ್ರ ಮಾಡಿರ್ತಾರೆ, ಅದೆಲ್ಲ ಕಳೆದೋಗಿ ನೀವು ಖುಷಿಯಾಗಿರ್ತೀರ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿಯವರಿಗೆ, ಫ್ರೆಂಡ್ಸ್ ಅವ್ರಿಗೆ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋದಿಂದ ಅವ್ರಿಗೂ ತಿಳಿಯುತ್ತೆ ಅವ್ರಿಗೆ ಯಾಕೆ ಕಷ್ಟ ಬರ್ತಾ